ನೆತನ್ಯಾಹು ಎಂಬ ರಕ್ತ ಪಿಪಾಸು. ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ಜಗತ್ತು ಆತಂಕದಲ್ಲಿ ಮುಳುಗಿದೆ. ಅತ್ತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಕೈಕುಲುಕಿ 14 ದಿನಗಳ ಅಲ್ಪಾವಧಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡ ಕೇವಲ 24 ಗಂಟೆಯೊಳಗೆ ಇಡೀ ಒಪ್ಪಂದವನ್ನೇ ಕಸದ ಬುಟ್ಟಿಗೆ ಎಸೆದಿದ್ದಾನೆ ಈ ವ್ಯಕ್ತಿ, ಬೆಂಜಮಿನ್ ನೆತನ್ಯಾಹು. ಈತನನ್ನ ಮನುಷ್ಯ ಅನ್ಬೇಕೋ ಅಥವಾ ಸೈತಾನ ಅನ್ಬೇಕೋ ಅಂತ ಗೊತ್ತಾಗ್ತಿಲ್ಲ. ಲೆಬನನ್ನ ಹಸುಗೂಸುಗಳ ರಕ್ತದ ಮೇಲೆ ಇಸ್ರೇಲ್ ಸೈನ್ಯ ವಿಜಯೋತ್ಸವ ಆಚರಿಸ್ತಾ ಇದೆ. ಇರಾನ್ ಈಗ ಕೆರಳಿ ನಿಂತಿದೆ. ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಇಡೀ ವಿಶ್ವದ ಆರ್ಥಿಕತೆಗೆ ಬೆಂಕಿ ಬಿದ್ದಿದೆ. ನೆತನ್ಯಾಹುವಿನ ಈ ರಕ್ತದಾಹ ಜಗತ್ತನ್ನ 3ನೇ ಮಹಾಯುದ್ಧಕ್ಕೆ ತಳ್ತಿದ್ಯಾ? ಬನ್ನಿ ನೋಡೋಣ. ಲೆಬನನ್ನ ಬೀದಿಗಳಲ್ಲಿ ಇಂದು ಕೇಳಿಸ್ತಾ ಇರೋದು ಕೇವಲ ಆಕ್ರಂದನ ಮಾತ್ರ. ಅಲ್ಲಿನ ತಾಯಂದಿರು ತಮ್ಮ ಹಸುಗೂಸುಗಳ ಕಳೆ ಬರಹವನ್ನ ಕೈಯಲ್ಲಿ ಹಿಡಿದು ಆಕಾಶದ ಕಡೆ ನೋಡಿ ಕಿರುಚಾಡ್ತಿದ್ದಾರೆ. ಆ ತಾಯಂದಿರ ಕಣ್ಣೀರು ನೆತನ್ಯಾಹುವಿನ ಅಹಂಕಾರದ ಕೋಟೆಯನ್ನ ಸುಡದೇ ಬಿಡೋದಿಲ್ಲ. ಲೆಬನನ್ ಅಂದ್ರೆ ಒಂದು ಕಾಲದಲ್ಲಿ ಮಧ್ಯಪ್ರಾಚ್ಯದ ಪ್ಯಾರಿಸ್ ಅಂತ ಕರೆಸಿಕೊಳ್ತಿತ್ತು. ಆದ್ರೆ ಇವತ್ತು ಅದು ಹೆಣಗಳ ರಾಶಿಯ ಮೇಲೆ ನಿಂತಿದೆ. ನೆತನ್ಯಾಹುವಿನ ಆದೇಶದಂತೆ ಇಸ್ರೇಲ್ನ ಜೆಟ್ ವಿಮಾನಗಳು ನಡೆಸಿದ ದಾಳಿ ಎಂತಹದ್ದು ಗೊತ್ತಾ? ಶಾಲೆ, ಆಸ್ಪತ್ರೆ, ವಸತಿ ಸಮುಚ್ಚಯ ಯಾವುದನ್ನೂ ಬಿಟ್ಟಿಲ್ಲ. ಕೇವಲ ಒಂದು ದಿನದ ದಾಳಿಯಲ್ಲಿ 100 ಮಂದಿ ಬಲಿಯಾಗಿದ್ದಾರೆ. ಅಲ್ಲಿನ ತಾಯಂದಿರ ಆಕ್ರಂದನ ಮುಗಿಲು ಮುಟ್ಟಿದೆ. ಬದುಕು ಉಳಿದವರಿಗೆ ಊಟ ಇಲ್ಲ, ಔಷಧಿ ಇಲ್ಲ. ಈ ವ್ಯಕ್ತಿಗೆ ಆ ಪುಟ್ಟ ಕಂದಮ್ಮಗಳ ರಕ್ತದಲ್ಲಿ ಸಿಕ್ಕುವ ಸುಖವಾದ್ರೂ ಏನು? ಇದು ರಕ್ಷಣೆಯ ಹೆಸರಿನಲ್ಲಿ ನಡೆಸ್ತಾ ಇರುವ ಬರ್ಬರ ಹತ್ಯಾಕಾಂಡ ಅಲ್ವೇ? ನೋಡಿ, ಅಸಲಿ ಆಟ ಶುರುವಾಗೋದೇ ಇಲ್ಲಿ. ಡೊನಾಲ್ಡ್ ಟ್ರಂಪ್ ತುಂಬಾ ಕಷ್ಟಪಟ್ಟು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಜೊತೆ ಕದನ ವಿರಾಮ ಮಾಡಿಕೊಂಡ್ರು. ಯಾಕಂದ್ರೆ ಜಗತ್ತಿಗೆ ಶಾಂತಿ ಬೇಕಿತ್ತು, ತೈಲ ಬೇಕಿತ್ತು. ಆದ್ರೆ ನೆತನ್ಯಾಹುವಿಗೆ ಇದು ಇಷ್ಟ ಇರಲಿಲ್ಲ. ಯಾಕಂದ್ರೆ ಯುದ್ಧ ನಿಂತ್ರೆ ಇವರ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅನ್ನೋ ಭಯ. ಅದಕ್ಕೆ ಅಮೆರಿಕದ ಮಾತನ್ನೂ ಗಾಳಿಗೆ ತೂರಿ ಒಪ್ಪಂದವಾದ ತಕ್ಷಣ ಲೆಬನಾನ್ನ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈತನಿಗೆ ಮನುಷ್ಯತ್ವ ಅನ್ನೋದು ಸ್ವಲ್ಪನೂ ಇಲ್ವಾ ಅಂತ. ಇವರ ಈ ಹಠಮಾರಿ ಧೋರಣೆಯಿಂದಾಗಿ ಇವತ್ತು ಇಸ್ರೇಲ್ನ ಜನಸಾಮಾನ್ಯರು ಕೂಡ ಭಯದಲ್ಲಿ ಬದುಕುವಂತಾಗಿದೆ. ನೆತನ್ಯಾಹುವಿನ ಈ ಸೈತಾನಿ ಆಟಕ್ಕೆ ಇರಾನ್ ಸುಮ್ಮನೆ ಕೂತಿಲ್ಲ. ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಮುಚ್ಚಿ ಇಡೀ ಜಗತ್ತಿನ ಕುತ್ತಿಗೆ ಪಟ್ಟಿ ಹಿಡಿದಿದೆ. ಸ್ನೇಹಿತರೆ, ಈ ಹಾರ್ಮುಜ್ ಜಲಸಂಧಿ ಬಂದಾದ್ರೆ ಏನಾಗುತ್ತೆ ಗೊತ್ತಲ್ವಾ? ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಿಗೆ ಹೋಗುವ ಪೆಟ್ರೋಲ್, ಡೀಸೆಲ್ ನಿಂತು ಹೋಗುತ್ತೆ. ಬೆಲೆಗಳು ದುಪ್ಪಟ್ಟಾಗುತ್ತೆ. ಇಡೀ ವಿಶ್ವದ ಆರ್ಥಿಕತೆ ವ್ಯವಸ್ಥೆ ಕುಸಿದು ಬೀಳುತ್ತೆ. ಈ ಪರಿಸ್ಥಿತಿಗೆ ಕಾರಣ ಯಾರು? ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿಯ ರಕ್ತದ ದಾಹ. ಇರಾನ್ ಈಗ ಎಚ್ಚರಿಕೆ ನೀಡಿದೆ. ನೆತನ್ಯಾಹು ದಾಳಿ ನಿಲ್ಲಿಸದಿದ್ರೆ ನಾವು ಶಾಂತಿ ಒಪ್ಪಂದವನ್ನೇ ರದ್ದು ಮಾಡ್ತೀವಿ ಅಂತ. ಅಂದ್ರೆ ಯುದ್ಧದ ಜ್ವಾಲೆ ಈಗ ಇಸ್ರೇಲ್ ಲೆಬನನ್ ಗಡಿ ದಾಟಿ ಇಡೀ ಏಷ್ಯಾಕ್ಕೆ ಹಬ್ಬುವ ಮುನ್ಸೂಚನೆ ಸಿಕ್ಕಿದೆ. ಒಮ್ಮೆ ಕಣ್ಮುಚ್ಚಿ ಆ ಲೆಬನನ್ನ ಬೀದಿಗಳನ್ನ ಕಲ್ಪಿಸಿಕೊಳ್ಳಿ. ಅಲ್ಲಿದ್ದು ಗಾಳಿಯ ಬದಲು ಹೆಣದ ವಾಸನೆ ಬರ್ತಾ ಇದೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಉಸಿರುಗಟ್ತಾ ಇರುವ ಕಂದಮ್ಮಗಳ ಕಿರುಚಾಟ ನೆತನ್ಯಾಹುವಿನ ಕಿವುಡು ಕಿವಿಗೆ ಕೇಳಿಸ್ತಾ ಇಲ್ವೇ? ಅಲ್ಲ, ಈ ವ್ಯಕ್ತಿಯ ಮನೆಯಲ್ಲಿ ಮೊಮ್ಮಕ್ಕಳಿರಬಹುದು, ಮಕ್ಕಳಿರಬಹುದು. ಆ ಪುಟ್ಟ ಜೀವಗಳ ಮುಗ್ಧ ಕಣ್ಣುಗಳಲ್ಲಿ ಸಾವು ಕಂಡಾಗ ಈತನ ಆತ್ಮಸಾಕ್ಷಿ ಒಮ್ಮೆ ಕೂಡ ಪ್ರಶ್ನಿಸೋದಿಲ್ವಾ ಅಂತ. ಇಸ್ರೇಲ್ನ ಗಡಿಯನ್ನ ರಕ್ಷಿಸ್ತೇವೆ ಅನ್ನೋ ನೆಪದಲ್ಲಿ ಈತ ಮಾಡ್ತಾ ಇರೋದು ರಕ್ಷಣೆಯಲ್ಲ, ಅದು ಹಸಿ ಹಸಿಯಾಗಿ ನಡೀತಾ ಇರುವ ನರಮೇಧ. ವಿಶ್ವಸಂಸ್ಥೆ ಕೂಗ್ತಾ ಇದೆ, ಇಡೀ ಜಗತ್ತು ಹೇಳ್ತಿದೆ ಯುದ್ಧ ನಿಲ್ಸಿ ಅಂತ. ಆದ್ರೆ ಅಧಿಕಾರದ ಕುರ್ಚಿಗೆ ಅಂಟಿಕೊಂಡಿರುವ ಈ ವ್ಯಕ್ತಿಗೆ ರಕ್ತದ ಕೆಂಪು ಬಣ್ಣದ ಮುಂದೆ ಶಾಂತಿಯ ಬಿಳಿ ಬಣ್ಣ ಕಾಣಿಸ್ತಾನೇ ಇಲ್ಲ. ಇದು ಯುದ್ಧ ಅಲ್ಲ, ಇದು ಅಟ್ಟಹಾಸದ ಪರಮಾವಧಿ. ಇಲ್ಲಿ ಗಮನಿಸಬೇಕಾದ ಅತಿ ದೊಡ್ಡ ವಿಷಯ ಅಂದ್ರೆ ನೆತನ್ಯಾಹುವಿನ ನಂಬಿಕೆ ದ್ರೋಹ. ಇರಾನ್ ಜೊತೆ ಕದನ ವಿರಾಮದ ಮಾತುಕತೆ ನಡೆದು ಜಗತ್ತು ಸ್ವಲ್ಪ ನಿಟ್ಟುಸಿರು ಬಿಡುವಷ್ಟರಲ್ಲಿ ಈ ನೆತನ್ಯಾಹು ಎಂಬ ವ್ಯಕ್ತಿ ಇಡೀ ಪ್ರಕ್ರಿಯೆಯನ್ನ ಹಳಿ ತಪ್ಪಿಸಿದ್ದಾರೆ. ಜಗತ್ತು ನೆಮ್ಮದಿಯಾಗಿದ್ರೆ ಈತನಿಗೆ ನಿದ್ದೆ ಬರೋದಿಲ್ವೇನು? ಶಾಂತಿ ಮಾತುಕತೆಗಳ ಬೆನ್ನಿಗೆ ಲೆಬನನ್ನ ಮೇಲೆ ಬಾಂಬ್ ಹಾಕುವ ಮೂಲಕ ನೆತನ್ಯಾಹು ಇಡೀ ವಿಶ್ವದ ನಂಬಿಕೆಯ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ತನ್ನ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಇಡೀ ಏಷ್ಯಾ ಖಂಡವನ್ನೇ ಸುಡೋದಕ್ಕೆ ಈತ ತಯಾರಾಗಿದ್ದಾನೆ. ಮಿಸ್ಟರ್ ನೆತನ್ಯಾಹು,
ನೀವು ಬಾಂಬ್ ಹಾಕ್ತಾ ಇರೋದು ಕೇವಲ ಕಟ್ಟಡಗಳ ಮೇಲಲ್ಲ, ಮಾನವೀಯತೆಯ ಮೇಲೆ. ಇತಿಹಾಸ ನಿಮ್ಮನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಅಧಿಕಾರದ ಅಮಲಿನಲ್ಲಿರುವ ನಿಮಗೆ ಇಂದು ಅನಾಥವಾಗಿ ಬಿದ್ದಿರುವ ಹೆಣಗಳ ಮೇಲೆ ನಿಂತು ವಿಜಯೋತ್ಸವ ಆಚರಿಸೋದು ಸಂಭ್ರಮದ ವಿಷಯ ಇರಬಹುದು. ಆದ್ರೆ ನೆನಪಿರ್ಲಿ, ಆ ಪುಟ್ಟ ಮಕ್ಕಳ ರಕ್ತದ ಕಲೆ ನಿಮ್ಮ ಸಿಂಹಾಸನಕ್ಕೆ ಮೆತ್ತಿಕೊಂಡಿದೆ. ಅದು ಎಂದಿಗೂ ಅಳಿಸೋದಿಲ್ಲ. ಇಡೀ ಜಗತ್ತು ಹಸಿವಿನಿಂದ ಬೆಲೆ ಏರಿಕೆಯಿಂದ ತತ್ತರಿಸುವಂತೆ ಮಾಡಿದ ನಿಮ್ಮ ಈ ಸೈತಾನಿ ಆಟಕ್ಕೆ ಬೆಲೆ ತೆರುವ ಕಾಲ ಹತ್ತಿರದಲ್ಲಿದೆ. ನೀವು ಎಸೆತಾ ಇರುವ ಒಂದೊಂದು ಬಾಂಬ್ ಕೂಡ ನಿಮ್ಮ ಸರ್ವನಾಶಕ್ಕೆ ನೀವೇ ಬರೆದುಕೊಳ್ತಿರುವ ಮರಣ ಶಾಸನ. ನೆತನ್ಯಾಹು ಅವರೇ, ಇತಿಹಾಸವನ್ನ ಒಮ್ಮೆ ತಿರುವಿ ನೋಡಿ. ರಕ್ತದ ಮೇಲೆ ಸಾಮ್ರಾಜ್ಯ ಕಟ್ಟಿದ ಯಾರೊಬ್ರು ಕೂಡ ಸುಖವಾಗಿ ಬಾಳಿದ ಉದಾಹರಣೆ ಇಲ್ಲ. ಹಿಟ್ಲರ್ನಿಂದ ಹಿಡಿದು ಮುಸಲೋನಿಯವರೆಗೆ ಎಲ್ಲರೂ ಕಾಲದ ಕಸದ ಬುಟ್ಟಿಗೆ ಸೇರಿದವ್ರೆ. ನೀವಿಂದು ಲೆಬನನ್ನ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿ ಸಂಭ್ರಮಿಸ್ತಾ ಇರಬಹುದು, ಆದ್ರೆ ಆ ಶಾಪ ನಿಮ್ಮನ್ನ ಸುಡದೆ ಬಿಡೋದಿಲ್ಲ. ಇರಾನ್ ಈಗಾಗ್ಲೇ ಕೆರಳಿ ನಿಂತಿದೆ. ರಷ್ಯಾ ಮತ್ತು ಚೀನಾ ಈ ಆಟವನ್ನ ಗಮನಿಸ್ತಾ ಇದೆ. ನಿಮ್ಮ ಒಂದು ತಪ್ಪು ನಿರ್ಧಾರ ಇಡೀ ಮಾನವ ಕುಲವನ್ನ ಅಳಿಸಿ ಹಾಕಬಲ್ಲ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ನೆನಪಿಡಿ, ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ, ಉಳಿಯೋದು ಕೇವಲ ಸಾವು ಮತ್ತು ವಿನಾಶ ಮಾತ್ರ. ನಿಮ್ಮ ಈ ಸೈತಾನಿ ಆಟ ನಿಲ್ಲದಿದ್ರೆ ಇತಿಹಾಸದ ಪುಟಗಳಲ್ಲಿ ನಿಮ್ಮ ಹೆಸರು ವಿಶ್ವದ ಶಾಂತಿಯನ್ನ ಕೊಂದ ಕಟುಕ ಅಂತ ದಾಖಲಾಗೋದು ಖಚಿತ. ಈ ಪಾಪದ ಕೊಡ ತುಂಬಿದೆ. ಇನ್ನು ಜಗತ್ತು ಸುಮ್ನಿರೋದಿಲ್ಲ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.